ಸಿದ್ದರಾಮಯ್ಯ ಸರ್ಕಾರಾವಧಿ ವಿರೋಧಿಗಳೇ ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ಮಿತ್ರರಾಗಿದ್ದಾರೆ. ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳುವ ಮೆಗಾ ಪ್ಲಾನ್ ಅನ್ನ ಸಿಎಂ ಮಾಡ್ತಾ ಇದ್ದು, ಸಿದ್ದರಾಮಯ್ಯ ಪರ ನಿಂತವರು ಎಂದು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಕೂಡ ಇದೆ. ಕೆಎನ್ ರಾಜಣ್ಣ, ಜಮೀರ್ ಪರ ಡಿಕೆ ಶಿವಕುಮಾರ್ ಒಲವು ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಹೈಕಮಾಂಡ್ ಮುಂದೆ ಪ್ರಸ್ತಾಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಡಿಕೆಶಿ ಲೆಕ್ಕಾಚಾರದ 7 ವರ್ಷದ ಸಿಎಂ ಆಸೆಯೋ ಭವಿಷ್ಯದ ಪ್ಲಾನೋ ಒಟ್ಟಾರೆಯಾಗಿ ಈಗಾಗಲೇ ಒಂದಲ್ಲ ಒಂದು ರೀತಿಯಾದಂತಹ ಪ್ಲಾನ್ ಅನ್ನ ಸಿಎಂ ಮಾಡ್ತಾ ಇದ್ದು, ಸಚಿವ ಸಂಪುಟ ವಿಸ್ತರಣೆಗಾಗಿ ಸಾಕಷ್ಟು ಕಸರತ್ತು ಕೂಡ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇದ್ದು, ಸಚಿವ ಸ್ಥಾನಕ್ಕಾಗಿ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೆಹಲಿ ಮಟ್ಟದಲ್ಲೂ ಕೂಡ ಭಾರಿ ಲಾಭಿಯನ್ನು ನಡೆಸ್ತಾ ಇದ್ದು, ಸಾಕಷ್ಟು ಕಸರತ್ತನ್ನ ಶಾಸಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರಿಗೆಲ್ಲ ಯಾವ ಸಚಿವ ಸ್ಥಾನ ಸಿಗ್ಬೋದೋ, ಯಾವ ಇಲಾಖೆ ಸಿಗ್ಬೋದು ಅನ್ನುವಂತಹ ಕುತೂಹಲ ಕೂಡ ರಾಜ್ಯ ರಾಜಕೀಯದಲ್ಲಿ ಮನೆ ಮಾಡಿದ್ದು, ರಾಜ್ಯ ಸಚಿವ ಸಂಪುಟದಲ್ಲಿ ಸದ್ಯ ಸುಮಾರು 20 ಸ್ಥಾನಗಳು ಖಾಲಿದ್ದು, ಈ 20 ಸ್ಥಾನಗಳಿಗೆ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಮಟ್ಟದಲ್ಲೇ ಭಾರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಾಜಿ ಸಿಎಂ ಇಬ್ಬರು ಕೂಡ ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಆದ್ರೆ ಇವತ್ತು ಬಹುತೇಕ ಸಚಿವ ಸ್ಥಾನ ಫೈನಲ್ ಆಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಇನ್ನೂ ತಡವಾಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಬೀರ್, ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಏನು, ಯಾವೆಲ್ಲ ರೀತಿ ಲೆಕ್ಕಾಚಾರವನ್ನ ಹಾಕ್ತಿದ್ದಾರೆ, ಯಾರಿಗೆಲ್ಲ ಮಣೆ ಹಾಕ್ಬೋದು ಈ ಬಾರಿ ಅಂತ? ನೋಡಿ, 3 DCM ಹುದ್ದೆಗಳನ್ನ ಸೃಷ್ಟಿ ಮಾಡೋ ಮೂಲಕ ಭವಿಷ್ಯದ ನಾಯಕತ್ವ ಏಕ ವ್ಯಕ್ತಿ ಸೀಮಿತ ಆಗುವಂತದನ್ನ ತಡೆಯುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಂತೆ ಕಾಣಿಸ್ತಾ ಇರುವಂತದ್ದು ಒಂದು. ಎರಡನೇದಾಗಿ ಮುಖ್ಯವಾಗಿ ಸಮುದಾಯಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಪ್ರಯತ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಇತರೆ ಸಮುದಾಯಗಳ ನಾಯಕರಿಗೂ ಕೂಡ DCM ಹುದ್ದೆಯನ್ನ ಕೊಡೋ ಮೂಲಕ ಪ್ರಭಾವಿ ನಾಯಕತ್ವವಾಗಿ ಉಳಿಯುವಂತಹ ಲೆಕ್ಕಾಚಾರವೂ ಕೂಡ ಡಿಕೆ ಶಿವಕುಮಾರ್ ಅವರ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಒಟ್ಟು 2 ಹುದ್ದೆಗಳನ್ನ ಸೃಷ್ಟಿ ಮಾಡೋ ಮೂಲಕ ಒಟ್ಟು 3 DCM ಗಳನ್ನ ಕೂಡ ಸೃಷ್ಟಿ ಮಾಡುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಇಂಥದ್ದೇ ಪ್ರಸ್ತಾಪವನ್ನ ಹೈಕಮಾಂಡ್ ಮುಂದೆ ಇಡುವಂತಹ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಸಮಯ ಕೊಟ್ಟಂತ ಸಂದರ್ಭದಲ್ಲಿ 3 DCM ಗಳ ಹುದ್ದೆಯ ಅನಿವಾರ್ಯತೆ ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸಂಗತಿ ಏನು ಅಂದ್ರೆ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಈ ಹಿಂದೆ ಜಿ ಪರಮೇಶ್ವರ್ ಅವರನ್ನ DCM ಮಾಡಬೇಕಾದಂತ ಸಂದರ್ಭದಲ್ಲಿ ಇತರೆ DCM ಹುದ್ದೆಗಳ ಸೃಷ್ಟಿ ಇಲ್ಲ ಅನ್ನುವಂತಹ ಮಾತುಕತೆ ಕೂಡ ಆಗಿತ್ತು. ಸೊ ಅದರ ಹೊರತಾಗಿ ಕೂಡ 2 ಹುದ್ದೆಗಳನ್ನ ಸೃಷ್ಟಿ ಮಾಡುವಂತದ್ರ ಬಗ್ಗೆ ಸಿಎಂ ಆಸಕ್ತಿಯನ್ನು ತೋರಿಸ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಹೈಕಮಾಂಡ್ ಬೆಂಬಲವನ್ನ ಕೊಡುತ್ತಾ ಇಲ್ವಾ, ಒಪ್ಪಿಗೆಯನ್ನು ಸೂಚಿಸುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಗಳಿದಾವೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯ ಬಳಿಕವಷ್ಟೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದಾವೆ. ಕಾವ್ಯ, ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ಗಾಗಿ.